ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ರಾತ್ರಿ ಆಯಿತು. ಗುಡ್ ನೈಟು ಹೇಳೋಕ್ಕಾಗಲ್ಲ, ಗುಡ್ ಮಾರ್ನಿಂಗು ಹೇಳೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಎಂಡ್ ಮಾಡಿಲ್ಲ ನಾನೇನು. ಇವಾಗ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದು 8:15 ಆಯಿತು. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸೊ ಇವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆನ್ ಮಾಡಿದ್ದೀನಿ. ಬೆಳಗ್ಗೆ ಸ್ವೀಟಿಗೆ ಮೊಟ್ಟೆ ಕೊಟ್ಟಿರಲಿಲ್ಲ. ಇವಾಗ ಸ್ವೀಟಿಗೆ ಮತ್ತು ನಮ್ಮ ಅಮ್ಮಗೆ ಮೊಟ್ಟೆ ಬೇಯಲಿಕ್ಕೆ ಹಾಕಿದ್ದೀನಿ. ಇಲ್ಲಿ ಬೇಳೆ ಹಾಗೆ ಬದನೆಕಾಯಿ ಹಾಕಿಲ್ಲ, ನಮ್ಮ ಅಕ್ಷಯ್ ತಿನ್ನಲ್ಲ ಬದನೆಕಾಯಿ. ಬೇಳೆ, ಆಲೂಗಡ್ಡೆ, ಬೀನ್ಸು, ಟೊಮೊಟೊ ಹಾಕಿಬಿಟ್ಟು ಹಾಗೆಯೇ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸಾಂಬಾರು ಗಟ್ಟಿ ಇದ್ದರೆ ಅನ್ನದ ಜೊತೆಲಿ ಇಷ್ಟ ಆಗಲ್ಲ ಅಂತ ಹೇಳಿ ಸ್ವಲ್ಪ ತೆಳುವಾಗೆ ಮಾಡ್ಕೊತಾ ಇದ್ದೀನಿ. ಅಕ್ಷಯ್ಗೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕ್ಲೀನ್ ಮಾಡು ಅಂತ ಅವ್ರ ಪಾಪ ಹೇಳಿದರು. ಸೊ ಅಕ್ಷಯ್ ಪಾತ್ರೆ ತೊಳಿತಾ ಇದ್ದಾನೆ. ತುಂಬ ಗಟ್ಟಿ ಸಾಂಬಾರು ಇದ್ದರೆ ಅದು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನ ಜೊತೆಲಿ. ಅದಕ್ಕೆ ನಾನು ಸ್ವಲ್ಪ ತೆಳುವಾಗೇ ನೀರಾಗಿದ್ದರೆ ಅನ್ನದ ಜೊತೆಲಿ ಚೆನ್ನಾಗಿರುತ್ತೆ ಊಟಕ್ಕೆ ಅಂತ ನಮ್ಮ ಮನೆಯವರು ಚಪಾತಿ ಮಾಡಿಸ್ಕೊತಾ ಇದ್ದೀನಿ ಅವ್ರ ಹತ್ರ. ಅವರು ಬಂದ ತಕ್ಷಣವೇ ಅದೊಂದು ಕೆಲಸ ಮಾಡಿಕೊಟ್ಬಿಡ್ತಾರೆ ನನಗೆ. ಸ್ವೀಟಿಗೂ ಕರಿತಾ ಇದೆ. ಸ್ವೀಟಿ ಅಲ್ಲೇ ಕುತ್ಕೊಂಡಿದ್ದಾಳೆ ಅವ್ರ ಪಪ್ಪ ಹತ್ರ. ನಮ್ಮ ಅಮ್ಮ ನೋಡಿ ಏನು ಮಾಡ್ತಾ ಇದ್ದಾಳೆ. ಸೊ ಅಕ್ಷಯ್ ಇಲ್ಲೇ ನನ್ನ ಹತ್ರ ಸ್ವಲ್ಪ ಜಗಳ ಮಾಡ್ಕೊತಾನೆ, ಜೋಕ್ಸ್ ಮಾಡ್ತಾನೆ, ಹಾಗೆ ಇದ್ದಾನೆ ಅವನು. ಏನೇ ಜೋಕ್ಸ್ ಮಾಡಿದ್ರೂ ನನಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಷ್ಟು ಬೇಗನೆ ಮತ್ತೆ ಸಮಾಧಾನ ಆಗುತ್ತೆ. ಆದರೆ ಒಂದೊಂದು ಮಾತಿದೆ ಅಲ್ವಾ, ಮಚ್ಚಿ ಹೊಡೆದಂಗಿರುತ್ತೆ ಅವನ ಮಾತು. ಅದು ಜೋಕ್ಸೇ ಮಾತು ಅಂದ್ಕೊತೀವಿ ನಾವು, ಬಟ್ ಅವನ ಮಾತು ಜೋಕ್ಸ್ ಆಗಿರಲ್ಲ, ಮಚ್ಚು ತಗೊಂಡು ಹೊಡೆದಷ್ಟು ನೋವಾಗುತ್ತೆ ಅವನ ಮಾತು. ನಮ್ಮನೆಯವ್ರು ಚಪಾತಿ ಎಲ್ಲ ಒಂದು ಸರಿ ಈ ಥರ ಮಾಡಿಕೊಟ್ಟಿದ್ದಾರೆ. ನಾನು ಫ್ರೈ ಮಾಡ್ತಾಯಿದ್ದೀನಿ. ಅವರು ಫ್ರೈ ಮಾಡಿದ್ರೆ ಸ್ವಲ್ಪ ಸೈಡಲ್ಲೆಲ್ಲ ಬೆಂದಿರಲ್ಲ ಅಂತ ಮಕ್ಕಳು ಹೇಳ್ತಾರೆ. ಅದಕ್ಕೋಸ್ಕರ ಅವರು ಚಪಾತಿ ಮಾಡಿಕೊಡ್ತಾರೆ, ನಾನು ಈ ಥರ ಫ್ರೈ ಮಾಡ್ಕೊತೀನಿ. ಪಲ್ಯನೂ ರೆಡಿ ಆಯಿತು. ಅಮ್ಮಗೂ ಒಂದು ಮೊಟ್ಟೆ ಕೊಡಬೇಕು ಇವಾಗ. ಅವಳು ಬೆಳಗ್ಗೆನೇ ಕೇಳಿದ್ಲು. ನಾನು ಸ್ವೀಟಿಗೆ ಮೊಟ್ಟೆ ಬೇಯಿಸುವಾಗ ಮತ್ತು ಬೆಳಗ್ಗೆ ಕೂಡ ಸ್ವಲ್ಪ ಚಿಕನ್ ಇತ್ತು, ಅದನ್ನು ತಿಂದಿದ್ದಾಳೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಬೇಯಿಸ್ಕೊಟ್ಟಿರಲಿಲ್ಲ. ಇವಾಗ ಒಂದು ಮೊಟ್ಟೆ ಬೇಯಿಸಿ ಅವಳಿಗೂ ಹಾಕಿದ್ದೀನಿ, ಅಕ್ಷಯ್ಗೆ ಹಾಕಿದ್ದೀನಿ. 3 ಜನಕ್ಕೂ ಒಂದೊಂದು ಮೊಟ್ಟೆ. ನಮ್ಮ ಅಕ್ಷಯ್ ಚಿಕ್ಕ ಮಕ್ಕಳು ಅಂತಲೂ ನೋಡಲ್ಲ ನೋಡಿ. ಅವಳು ಏನಾರು ತಮಾಷೆ ಮಾಡಿದ್ರೆ ಅವಳಷ್ಟೇ ಜೋರಾಗಿ ಇವನು ಹೊಡೆಯೋಕ್ಕೆ ಹೋಗ್ತಾನೆ. ಮಕ್ಕಳಂತನೂ ಥಿಂಕ್ ಮಾಡಲ್ಲ ಅವನು. ಸ್ವೀಟಿ ಅವನ ಜೊತೆಲಿ ಎತ್ಕೊಂಡು ಕೂತ್ಕೊಂಡಿದ್ದಾಳೆ, ಮೇಲೆ ಹತ್ತು ಕೂತ್ಕೊಂಡಿದ್ದಾಳೆ. ಇವಳಿಗೆ ಸ್ವೀಟಿಗೆ ನೋಡಿ ಈ ಥರ ಕಾಲ ಮೇಲೆ ಈ ಥರ ಮಾಡಬೇಕು ಅವಳು. ನಾನು ಬಂದು ಕೂತ್ಕೊಂಡೆ ಅಂದರೆ ಅವಳಿಗೆ ಹಿಂಗೆ ಆನೆ ಮಾಡಬೇಕು. ಅವಳಿಗಿಷ್ಟ ಆನೆ ಮಾಡಿಸ್ಕೊಳಕ್ಕೆ, ಮತ್ತು ಮಾಡು ಅಂತ ಹೇಳಿ. ಅಕ್ಷಯ್ ಜೊತೆಲ್ಲೂ ಅಕ್ಷಯ್ ಸ್ನಾನ ಮಾಡ್ಕೊಬಂದು ಕೂತ್ಕೊಂಡಿದ್ದ. ಅವನ ಜೊತೆಲ್ಲೂ ನಮಗೆ ಈ ಟೈರಸ್ ಚೆನ್ನಾಗಿ ಸಿಕ್ಕಿದೆ. ಆದರೆ ಮೇಲೆ ಅನ್ನೋದೊಂದು ಬಿಟ್ಟರೆ, 4 ಫ್ಲೋರು ಅನ್ನೋದು ಬಿಟ್ಟರೆ ನಮಗೆ ಒಂಥರ ಫ್ರೀ ಆಗಿದೆ ಸ್ವೀಟಿಗೂ. ಮತ್ತು ಹೊರಗಡೆ ಶೆಕೆಲಿ ಈ ಥರ ಕೂತ್ಕೊಳ್ಲಿಕ್ಕೆ ಏನಾದರೂ, ಇವಾಗ ನಾವು ಬೆಂಕಿ ಎಲ್ಲ ಹಚ್ಕೊಂಡಲ್ಲಿ ಒಲೆಗೆಲ್ಲ ಬೆಂಕಿ ಹಚ್ತೀವಲ್ವ, ನಮಗೊಂಥರ ಚೆನ್ನಾಗಿದೆ ಈ ಮಾಡಿ ಮೇಲೆ. ಬಟ್ ನೀರೆಲ್ಲ ತರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಮೇಲೆ ಹತ್ತು ಬರಬೇಕು. ಅದು ಫಿಲ್ಟ್ರ್ ಹಾಕ್ಸ್ಕೊಳ್ಳೋಣ ಅಂದರೆ ಅಲ್ಲಿ ಟೈಲ್ಸು ಅದು ಹೊಡೆಯೋಕ್ಕೆ ಬರಲ್ಲ. ಕಿಚನಲ್ಲಿ ಟೈಲ್ಸ್ ಇದೆ ಅಲ್ವಾ, ಟೈಲ್ಸಲ್ಲಿ ಅದನ್ನು ಹೋಲ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಟೈಲ್ಸ್ ಒಡೆದೋಗುತ್ತೆ ಅಂತ ಓನರ್ ಹೇಳಿದ್ರು. ಸೊ ಅದನ್ನು ತಂದು ಹಾಕ್ಲಿಕ್ಕಾಗಲೇ ಇಲ್ಲ. ಇಲ್ಲಾಂದರೆ ಹೋದ ವರ್ಷವೇ ತಂದು ಹಾಕೋಣ ಅಂದ್ಕೊಂಡಿದ್ವಿ ಅದನ್ನು. ಸೊ ಸ್ವೀಟಿ ನೋಡಿ, ಅವಳನ್ನ ಅಮ್ಮನ ಅವನ ಅಕ್ಷಯ್ ಎತ್ಕೊಂಡಿದ್ದಾನೆ ಅಂತ ಇವಳು ಬಿಡ್ತಾಯಿಲ್ಲ. ಆಮೇಲೆ ನಾನು ಕಚ್ಚಿಬಿಟ್ರೆ ಕಷ್ಟ, ಬಿಡು ಎದ್ವಾ ಅಮ್ಮು ಅಂತ ನಾನು ಹೇಳ್ತಾಯಿದ್ದೀನಿ. ಆದರೆ ಅವಳು ಸ್ವೀಟಿ ನೋಡಿ ತುಂಬ ಜಲಸ್ಸು. ನಮ್ಮ ಸ್ವೀಟಿ ಮನುಷ್ಯನಿಗೆ ಇರುತ್ತಂತೆ, ಇನ್ನು ಸ್ವೀಟಿ ನೋಡಿ ಅವಳು ಹತ್ತು ಕೂತ್ಕೊಂಡ್ಳು, ಅಷ್ಟು ಹುಷಾರದು. ಇದು ಮರುದಿವಸ ಮಧ್ಯಾಹ್ನ ಮತ್ತೆ ವೀಡಿಯೋ, ನಮ್ಮ ಸ್ವೀಟಿ ಬರ್ತಡೇ. ಸೊ
ಸ್ವೀಟಿಗೆ ಸ್ವಲ್ಪ ವಾಶ್ ಬರಬೇಕಿತ್ತು ನೇಲ್ಸು ಎಲ್ಲ. 4 ಮಂತ್ ಆಗಿತ್ತು ನಾವು ಮನೇಲೇ ಸ್ನಾನ ಮಾಡಿಸ್ತಾ ಇದ್ವಿ. ಬಟ್ ಹೇರ್ ಕಟ್ ಎಲ್ಲ ಮಾಡಿಸಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಕರ್ಕೊಂಡೋಗು ಅಂತ ಹೇಳಿದೆ. ಇದನ್ನು ಮಾಡ್ಸೋಕ್ಕೆ 2800 ಫ್ರೆಂಡ್ಸ್. ಅದರಲ್ಲಿ ಒಂದು 200 ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಸ್ವೀಟಿ ಬರ್ತಡೆಗೆ ರೆಡಿ ಆಗಿದ್ದಾಳೆ.